ವಿಧಾನಸೌಧ ಕರ್ನಾಟಕದ 7 ಕೋಟಿ ಜನರ ವಿಧಾನಸೌಧ ಅದು. ಇದನ್ನು ನೀವು ವಿಧಾನಸೌಧವನ್ನು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡು ಕಾಂಗ್ರೆಸ್ಸಿನ ಕೆಲಸಗಳಿಗೆ ಮಾತ್ರ ಇದು ಬಳಕೆ ಆಗ್ತಾ ಇದೆ, ಕಾಂಗ್ರೆಸ್ ಹೇಳ್ದಂಗೆ ಇಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ ಒಪ್ಕೊತೀರ ನೀವು? ರಾಜಭವನನ್ನು ಕೂಡ ಸಂವಿಧಾನದತ್ತವಾದಂಥ ಒಂದು ಅಥಾರಿಟಿ, ಹೇಗೆ ವಿಧಾನಸೌಧ ಇದೆಯೋ ಅದು ಕೂಡ ರಾಜಭವನನು ಅದೇ ರೀತಿ ಸಂವಿಧಾನದತ್ತವಾಗಿರ್ತಕ್ಕಂಥ ಒಂದು ಅಥಾರಿಟಿಯಲ್ಲಿ ಮುಖ್ಯಮಂತ್ರಿ ಆದವರು ನನಗೆ ಯಾರು ಓಟ್ ಹಾಕಿದ್ದಾರೆ ಯಾರು ಓಟ್ ಹಾಕಿಲ್ಲ ಅಂತ ಹೇಳೋಕ್ಕೆ ಅದರ ಮೇಲೆ ತೀರ್ಮಾನ ತಗೊಳ್ಳೋ ಅಧಿಕಾರ ಸಂವಿಧಾನದತ್ತವಾಗಿಲ್ವಾ? ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರಾಗ ದ್ವೇಷ ಯಾವುದೇ ಇಲ್ದಿರ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ನೀವು ರಾಜಭವನನ ನೀವು BJP ಆಫೀಸ್ ಅಂದರೆ ನಾವು ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ, ಯಾಕೆ ಕರಿಬಾರ್ದು? ಈ ಡೊಂಬರಾಟವೆಲ್ಲ ಬಿಟ್ಬಿಟ್ಟು ರಾಜ್ಯಪಾಲರು ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಕಾನೂನಿನ ಸಲಹೆಯನ್ನು ತೆಗೆದುಕೊಂಡು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಅವರು ಪರ್ಮಿಷನನ್ನು ಕೊಟ್ಟಿರ್ತಾರೆ. ಇದೊಂದೇ ಪರ್ಮಿಷನ್ ಅಲ್ಲ. ಇವು ಕಾಂಗ್ರೆಸ್ ಅವರು ಹೆಂಗೆ ನಡ್ಕೊತಾ ಇದ್ದಾರೆ ಅಂದರೆ ಕರ್ನಾಟಕದ 70 ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮು ಪರ್ಮಿಷನ್ ಕೊಟ್ಟಂಗೆ ಸಿದ್ದರಾಮಯ್ಯ ಅವರೊಬ್ಬರಿಗೆ ಕೊಟ್ಟಿರೋದು. ಕರ್ನಾಟಕದಲ್ಲಿ ಇನ್ಯಾವ ಮುಖ್ಯಮಂತ್ರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಆ ರೀತಿ ನಡವಳಿಕೆ ನಡೀತಾ ಇದೆ. ನನಗೆ ಆಶ್ಚರ್ಯ ಆಗ್ತದೆ. ಹಿಂದೆ ಭಾಳಷ್ಟು ಜನದ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ. ಅವಾಗೆಲ್ಲ ಯಾರ ಸರ್ಕಾರ ಇತ್ತು ಕೇಂದ್ರದಲ್ಲಿ? ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ರಾಜಭವನನ ಹ್ಯಾಂಗೆ ಇವರು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರು? ಹಂಗಾರೆ ಒಪ್ಕೊಂಡ್ಲಿ ಅವರು, ಹೌದು ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರಿ ಅಂತ ಒಪ್ಕೊಂಡ್ಲಿ. ಆವಾಗ ನಮ್ಮನ್ನು ಕೇಳಲಿ ಇದು BJP ಆಫೀಸಾ ಅಂತ ಕೇಳಿ, ಆವಾಗ ಉತ್ತರ ಕೊಡ್ತೀನಿ. ಆವಾಗ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳು ಯಾವುದು ಇದು ರಾಜಭವನ ಸತ್ಯ ಹರಿಶ್ಚಂದ್ರದು. ಇವಾಗ ಅಲ್ಲ ಅಂತ ಹೇಳಿದ್ರೆ ಯಾರನ್ನ ನಂಬ್ತಾರ? ಇದು ಕಾಂಗ್ರೆಸ್ ಅವ್ರ ಕಿವಿ ಮೇಲೆ ಹೂವು ಇಡೋಕ್ಕೆ ಬರ್ತಾ ಇದ್ದಾರೆ. ಈ ಹೂವು ಇಡೋದನ್ನೆಲ್ಲ ಬಿಟ್ಬಿಟ್ಟು ಕೊಟ್ಟಿರೋ ಅಂಥದ್ದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗಿದ್ದೇ ಇದೆ. ಪ್ರಶ್ನೆ ಮಾಡಿ ಕೋರ್ಟಲ್ಲಿ. ನ್ಯಾಯ ಇವಾಗ DK ಶಿವಕುಮಾರ್ ಅವ್ರದ್ದು ಕೇಸು ಕಳೆದ 2 ದಿನದಿಂದ ಇತ್ತು. ಮಾಧ್ಯಮದಲ್ಲಿ DKಗೆ ರಿಲೀಫ್ ಅಂತ ಬಂತು. ನಾವ್ಯಾರು ಕ್ವಶನ್ ಮಾಡಿದ್ರ? ಕೋರ್ಟ್ ಇದೆ, ನ್ಯಾಯಾಲಯ ಇದೆ. ಅದನ್ನು ಬಿಟ್ಬಿಟ್ಟು ಹೋರಾಟ ಮಾಡಿದ್ರೆ ಈಗಾಗಲೇ ಕೋರ್ಟಲ್ಲಿ ಕೇಸ ನಡೀತಾ ಇದೆ. ಅದು ಹೋರಾಟ ಮಾಡೋವಂಥದ್ದು ಇದು ಕಾಂಗ್ರೆಸ್ಸು ಈ ಸ್ಕ್ಯಾಂಡಲ್ಗಳನ್ನೆಲ್ಲ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಭವನದ ದುರುಪಯೋಗವನ್ನು, ರಾಜಭವನ ಮೇಲೆ ಒತ್ತಡ ಹಾಕುವಂಥದ್ದು ಮಾಡ್ತಾ ಇರೋವಂಥದ್ದು ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಅಂತ ನಾನು ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಹೇಳಿದ ನಮ್ಮನ್ನು ಅಸ್ಥಿರ ಮಾಡುವಂಥ ಪ್ರಯತ್ನ ನಡೀತಾ ಇದೆ, ಸರ್ಕಾರ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಪುನರುಚ್ಚಾರ ಮಾಡ್ತಾರೆ. ದರ್ಶನ್ ಬಗ್ಗೆ ನಾವು ಮಾತಾಡಿ ನೋವು ಕೊಡೋದು ಬೇಡ. ಅಟ್ ದ ಫಸ್ಟ್ ಟೈಮ್ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಕಾನೂನು ಮೇಲೆ ನಂಬಿಕೆ ಇದೆ, ನಾವು ಮಾಧ್ಯಮ ನೋಡ್ತಾ ಇದ್ದೀವಿ, ಕೊಲೆ ಕೇಸ್ ಬಗ್ಗೆ ತನಿಖೆ ಆಗ್ತಾ ಇದೆ, ಕಾನೂನಿದೆ, ಅವರ ಅಭಿಮಾನಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ. ದರ್ಶನ್ ಬಗ್ಗೆ ನಾವು ಮಾತಾಡಿ ನೋವು ಕೊಡೋದು ಬೇಡ ಅಂತ ಕಿಚ್ಚ ಸುದೀಪ್ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಬಂಧನ ಆಗ್ತಾ ಇದ್ದಂತೆ ಕಿಚ್ಚ ಸುದೀಪ್ ಅವರು ಒಂದು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟಿದ್ರು. ಈಗ ಅದಾದ ಬಳಿಕ 2ನೇ ಬಾರಿ ಇದು. ಕಾನೂನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದರ್ಶನ್ ಜೊತೆ ಮಾತಾಡ್ತಾ ಇಲ್ಲ ಅಲ್ವಾ, ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ, ಸೂರ್ಯ ಚಂದ್ರ ಬೆಳಿಗ್ಗೆ ರಾತ್ರಿ ಇದ್ರೇನೆ ಚಂದ ಅಂತ ಹೇಳಿದ್ದಾರೆ. ಒಟ್ಟಿಗೆ ಬಂದ್ರೆ ಸಮಸ್ಯೆ ಆಗ್ಬಿಡುತ್ತೆ, ಸಮಾಜಕ್ಕೆ ಹೆದರಿ ಇರಲ್ಲ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಕಿಚ್ಚ ಸುದೀಪ್. ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳಿಂದನೋ ಕೆಲವು ವರ್ಷಗಳಿಂದನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಒಂದೊಂದು ಸತ್ಯ.
ನಾವು ಒಳ್ಳೇದು ಬೈತೀವಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನು ಮಾತಾಡಿದೆ, ಸೂರ್ಯ ಬೆಳಗ್ಗೆ ಬಂದ್ರೆ ಬೆಟ್ರು, ಚಂದ್ರ ರಾತ್ರಿ ಬೆಟ್ರು, ಎರಡು ಒಟ್ಟಿಗೆ ಸೇರಿದ ಪ್ರಾಬ್ಲಮ್ ಆಗುತ್ತೆ ಬೇರೆ. ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಇವರಿಗೆ ಏನು ಗೊತ್ತಾ ಸರ್, ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್. ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವ್ರಿಗೆ ತೃಪ್ತಿ ಪಡಿಸೋಕ್ಕಾಗಿಲ್ಲ. ಬರ್ಬೇಕಾ ಮೈಂಡಿಗೆ ಬರ್ತಿದ್ದೀನಿ ಅಂದ್ರೆ ಉತ್ತರ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರ್ದಿದ್ದೀನಿ, ಬರೀಬೇಡಿ, ಅದು ಅವಶ್ಯಕತೆ ಇರಲಿಲ್ಲ. ಅವರು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ತಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಷ್ಟೇ ರೋಚ ಆಗಲಿ, ಕೋಪ ಆಗಲಿ, ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಇಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಕೊಳ್ಳೋದು, ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಳ್ಳೋದು. ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ, ನೀವೇ ಆಗಲಿ, ನಿಲ್ಲೋದಕ್ಕೆ ಹೆಸರು ಮಾಡೋದು. ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಆಗ್ಬೋದು ಅಂತ ಅದು ಆಗ್ಬಿಡ್ದಲ್ಲ. ಸೊ ಐ ನೋಟ್ ಇಟ್, ದಟ್ ಇಸ್ ಫ್ರಮ್ ನೋಬಡಿ ಕೋರ್ಸ್. ಅವನ ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನು ಅಡ್ಗಾಲ್ ಮೇಲೆ ಕುತ್ಕೊಳ್ಳೋಲ್ಲ, ನೋಡೋ ಬರೋಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರ ನೋವುಗಳಿರ್ತಾರೆ, ಆ ನೋವಲ್ಲಿ ಸಾವಿರ ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡ್ಬೇಕಾದ್ರೆ ಮುಗಿಬೋದು, ಯಾಕ್ರೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಅಧಿಕಾರ ನಮಗೆ ಬೇಡ, ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟಿಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರೋದು ಸರ್, ಈ ಸಂಬಂಧ ಬೆಳೆಸೋದಕ್ಕೆ 22 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ, ಅದು ಬಿಟ್ಟುಬಿಡಿ. ಅಂಡ್ ದಯವಿಟ್ಟು ನನ್ನ ಎಲ್ಲಾ ಸ್ಟೇಟ್ಮೆಂಟ್ ಯಾರಾದ್ರೂ ಲಿಂಕ್ ಹಾಕ್ಬೇಡಿ, ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಅವನ ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.